ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಅತಿ ಮುಖ್ಯವಾದ ಸ್ತೋತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಆ ಲಕ್ಷ್ಮೀ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ತುಂಬಾ ಸರಳವಾದ ತುಂಬಾ ಸುಲಭವಾದ ಸ್ತೋತ್ರ. ಪ್ರತಿ ಶುಕ್ರವಾರ ಬಿಡದೆ ಈ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬಾ ಬೇಗನೆ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ. ಇದನ್ನು ಹೇಗೆ ಹೇಳ್ಕೋಬೇಕು, ಇದರ ಭಾವಾರ್ಥ ಮತ್ತು ಈ ಸ್ತೋತ್ರ ಹೇಳೋದ್ರಿಂದ ಏನು ನಮಗೆ ಫಲ ಸಿಗುತ್ತೆ ಇದನ್ನೆಲ್ಲ ತಿಳ್ಕೊಳ್ಳೋಣ. ಹಣಕಾಸಿನ ಸಮಸ್ಯೆ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ. ಯಾರೂ ಕೂಡ ಹುಟ್ಟಿದಾಗಲೇ ಶ್ರೀಮಂತರಾಗಿ ಹುಟ್ಟೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ್ರೇ ನಮಗೆ ದುಡ್ಡು ಸಿಗೋದು. ಕೆಲವೊಂದು ಟೈಮ್ನಲ್ಲಿ ನಾವು ಎಷ್ಟೇ ದುಡಿದ್ರೂ ಕೂಡ ಆ ದುಡ್ಡು ಕೈಯಲ್ಲಿ ನಿಲ್ತಾನೆ ಇರೋದಿಲ್ಲ. ಆ ದಿನದ ಸಂಪಾದನೆ ಮನೆಗೆ ತೊಗೊಂಡೋಗಿದ ತಕ್ಷಣವೇ ಅದು ಖಾಲಿ ಆಗಿಬಿಡುತ್ತೆ. ಈ ಥರದೆಲ್ಲ ಸಮಸ್ಯೆಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ಒಂದು ಹಣಕಾಸಿನ ಸಮಸ್ಯೆಯಿಂದ ನಾವು ಪಾರಾಗಬೇಕು ಅಂದರೆ ಈ ಒಂದು ಸ್ತೋತ್ರವನ್ನು ಪ್ರತಿ ಶುಕ್ರವಾರ ಹೇಳ್ಕೊಡೋದ್ರಿಂದ ಇದಕ್ಕೆ ನಮಗೆ ಪರಿಹಾರ ಸಿಗುತ್ತೆ. ಈ ಸ್ತೋತ್ರವನ್ನು ಪ್ರತಿ ಶುಕ್ರವಾರ ಸಂಜೆ 11 ಸಲ ಹೇಳ್ಕೊಳ್ಳೋದ್ರಿಂದ ಆ ಲಕ್ಷ್ಮಿಯ ಶಾಶ್ವತ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ತುಂಬಾ ಸರಳವಾದ ತುಂಬಾ ಸುಲಭವಾದ ಸ್ತೋತ್ರ ಇದು. ಈ ಒಂದು ಸ್ತೋತ್ರದ ಅರ್ಥ ಏನೆಂದರೆ, ಪರಮ ಸ್ವರೂಪಿಣಿಯು ಶುದ್ಧವಾದ ಬಂಗಾರದಂತೆ ಕಾಂತಿಯುಳ್ಳ ತೇಜೋ ಶರೀರವುಳ್ಳ ಚಿನ್ನದ ವಸ್ತ್ರಭೂಷಿತಳಾಗಿ ಸರ್ವಾಲಂಕಾರ ಭೂಷಿತಳು, ಸ್ವರ್ಣ ಕಲಶ ಸ್ವರ್ಣ ಪದ್ಮಗಳನ್ನು ಧರಿಸಿದ ಆದಿಶಕ್ತಿ ಸ್ವರೂಪಿಣಿಯು, ಜಗತ್ ಜನನಿಯು, ವಿಷ್ಣುವಿನ ಎಡತೊಡೆಯ ಮೇಲೆ ಆಸೀನಳಾದ ಮಹಾಲಕ್ಷ್ಮಿಗೆ ನಮಸ್ಕಾರಗಳು. ಇದು ಈ ಒಂದು ಸ್ತೋತ್ರದ ಭಾವಾರ್ಥ. ಈ ಒಂದು ಸ್ತೋತ್ರ ಆ ತಾಯಿಯ ಸೌಂದರ್ಯವನ್ನು ವರ್ಣನೆ ಮಾಡುವಂಥ ಸ್ತೋತ್ರ ಇದು. ಪ್ರತಿ ಶುಕ್ರವಾರ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ಕೂತ್ಕೊಂಡು ಉತ್ತರಾಭಿಮುಖವಾಗಿ ಕೂತ್ಕೊಂಡು, ಅಂದರೆ ಮಣೆ ಮೇಲೋ ಚಾಪೆ ಮೇಲೋ ಅಥವಾ ಹಳದಿ ವಸ್ತ್ರ ಅಥವಾ ಬಿಳಿ ವಸ್ತ್ರ, ಪೂಜೆಗೆ ಉಪಯೋಗಿಸುವಂಥ ಚಾಪೆನ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು 12 ಸಲ ಈ ಸ್ತೋತ್ರವನ್ನು ಜಪ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಇದು ಪರಿಹಾರ ಸಿಗುತ್ತೆ. ರಾಮಬಾಣದಂತೆ ಕೆಲಸ ಮಾಡುತ್ತೆ. ಬನ್ನಿ ಇವಾಗ ಆ ಸ್ತೋತ್ರ ಯಾವುದು ಅಂತ ತಿಳ್ಕೊಳ್ಳೋಣ. ವಂದೇ ಲಕ್ಷ್ಮೀಂ ಪರಶಿವಮಯೀಂ ಶುದ್ಧ ಜಾಂಬೂನದಾಭಂ ತೇಜೋರೂಪಂ ಕನಕವಸನಾಂ ಸರ್ವಭೂಷೋಜ್ವಲಾಂಗಿಂ ಬೀಜಾಪುರಂ ಕನಕಕಲಶಂ ಹೇಮಪದ್ಮಂ ದೇವಾನಂ ಆದ್ಯಂ ಶಕ್ತಿಂ ಸಕಲ ಜನನಿಂ ವಿಷ್ಣುವಾಮಾಂಕ ಸಂಸ್ಥಾಂ. ಈ ಒಂದು ಸ್ತೋತ್ರವನ್ನು ಪ್ರತಿ ಶುಕ್ರವಾರ ಸಂಜೆ 11 ಸಾರಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಕೂಡ ಅದಕ್ಕೆ ಶಾಶ್ವತ ಪರಿಹಾರ ಕೊಡುತ್ತೆ. ನೀವೆಲ್ಲರೂ ಕೂಡ ಈ ಒಂದು ಸ್ತೋತ್ರವನ್ನು ಪಠನೆ ಮಾಡಿ ಉಪಯೋಗ ಪಡ್ಕೊತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.